ಏನವ್ವ ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ? ಉಪವಾಸ ಮಾಡ್ತಿದ್ದೀರಂತೆ. ಮನೆಗೆ ಕಣ್ಣಾಗಿದ್ದವರೆಲ್ಲ ಮನೆ ಬಿಟ್ಟು ಹೋದ್ಮೇಲೆ ಯಾವ ಸುಖಕ್ಕೋಸ್ಕರ ಊಟ ಮಾಡಲಿಲ್ಲ ಕುಬಿ. ನನ್ನ ಮಗ ಸೂರಿ ಇಲ್ಲ, ನನ್ನ ಸೊಸೆ ಪೂರ್ವಿ ಇಲ್ಲ, ನನ್ನ ಮೊಮ್ಮಕ್ಕೂ ಇಲ್ಲ. ಅದು ಇದು ಅಂತ ಬೈದ್ ಬುದ್ಧಿ ಹೇಳ್ತಾ ಇದ್ದಿದ್ದ ಮತ್ತೇನೂ ಇಲ್ಲ. ಇನ್ಯಾವ ಸೌಭಾಗ್ಯಕ್ಕೆ ನಾನು ಊಟ ಮಾಡಿ ಆರೋಗ್ಯ ಕಾಪಾಡ್ಕೋಬೇಕು ಲಕ್ಕುಬಿ? ಯಾರಿಗೋಸ್ಕರ ನಾನು ಚೆನ್ನಾಗಿರ್ಬೇಕು? ಯಾರಿಗೋಸ್ಕರ ನಾನು ಬದುಕಿರ್ಬೇಕು? ಅವ್ವ, ನಿಮ್ಮಂಥವ್ರು ಆಡೋ ಮಾತಾ ಇದು. ನಾನು ನಿಮ್ಗೆ ಊಟ ತರ್ತೀನಿ, ನೀವು ಊಟ ಮಾಡಲೇಬೇಕು ಅಷ್ಟೇ. ಲಕ್ಕುಮಿ, ನನಗೆ ಊಟ ಬೇಡ. ಅವ್ವ ನೀವು ಸುಮ್ಕಿರಿ ಅವ್ವ. ಲಕ್ಕುಮಿ ನಿಂತ್ಕೋ. ನಾನು ಊಟ ಮಾಡಬೇಕು ಅಂದ್ರೆ ನೀನು ನನಗೊಂದು ಮಾತು ಕೊಡ್ತೀಯಾ? ಏನವ್ವ ಅದು? ನನ್ನ ಮಗ ಸೂರಿ, ನನ್ನ ಸೊಸೆ ಪೂರ್ವಿನ ಹೆಂಗಾದ್ರೂ ಮಾಡಿ ಮನೆ ಕರ್ಕೊಂಡು ಬರ್ತೀಯಾ? ಹೇಳು ಲಕ್ಕುಮಿ, ಕರ್ಕೊಂಡು ಬರ್ತೀಯಾ? ಅದಂಗಾಯ್ತದೆ. ಏನವ್ವ ಲಕ್ಷ್ಮಿ, ಏನ್ ಸಮಾಚಾರ? ಓಲು ಬೋಲೆ ನಾಟಕಿ ತಿಕ್ಕನವ ನೀನು. ಜನಗಳನ್ನ ಬೋಲ್ ಚಂದ ಮುಳ್ಳು ಮಾಡ್ತೀಯ ಬಿಡು. ನಿನ್ನೊಂತೋಳು ಏನಾದ್ರು ನಮ್ಮ ರಾಜಕೀಯ ಪಕ್ಷದಲ್ಲಿ ಇದ್ಬಿಟ್ರೆ ಒಂದೇ ವರ್ಷದಲ್ಲಿ ಮುಖ್ಯಮಂತ್ರಿ ಆಗೋಯ್ತೀಯ. ಅಂಥ ಚಂದ ನಾಟಕ ಮಾಡ್ತೀಯ ಬಿಡು. ಯಾಕೆ ದೊಡ್ಡ ಮಾಮ ಹಂಗಂತೀರಾ? ಅಲ್ಲಕ್ಕವ, ಹಾಸಿಗೆ ಬೆಡ್ಶೀಟ್ಗಳಿಗೆ ಮುಳ್ಳಿಕೊಳ್ಳು ನೀನೆ, ಆಮೇಲೆ ಅದ್ರ ಮ್ಯಾಗ ಕೂರಿಸಿ ಮುಲಾಮ್ ತಿಕ್ಕೋ ಕೆಲಸ ನೀನು ಮಾಡ್ತೀಯಲ್ಲ. ಅಯ್ಯೋ, ನಾನಂಥದ್ದು ಏನು ಮಾಡಿದ್ದೀನಿ ದೊಡ್ಡ ಮಾಮ? ಇವತ್ತು ನನ್ನ ಮಗ ಸೂರಿ, ನನ್ನ ಸೊಸೆ ಪೂರ್ವವ ಈ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನೀನು. ಮೊಳ್ಳಿ ಹಂಗೆ ನಿಮ್ಮ ಅಕ್ಕಂಗೆಲ್ಲ ಈ ಥರ ಗೊತ್ತಾಗಂಗೆ ಮಾಡಿದ್ದು ಅಲ್ಲದೆ ಇಂಡೈರೆಕ್ಟ್ ಆಗಿ ಅವರಿಬ್ಬರನ್ನ ಈ ಮನೆಯಿಂದ ಹೋಗಂಗೆ ಮಾಡಿ ಈಗ ಭಾಳ ಕರುಣಾಮಯಿಯಾಗಿ ನನ್ನ ಹೆಂಡ್ರಿಗೆ ಊಟ ತಿನ್ಸೋಕೆ ಬಂದಿದೆಯಲ್ಲ. ನಿನಗೆ ದಿಟ್ಟವಾಗೂ ಪದ್ದವು ಮೇಲೆ ಪ್ರೀತಿ ಅನ್ನೋದು ಇದ್ರೆ ಅವಳು ಮಾಡ್ತಾ ಇರೋ ಉಪವಾಸ ನೋಡಿ ನೀನು ಕಳ್ಳು ಚುರುಕಂದ್ರೆ ನಿಮ್ಮ ಅಕ್ಕ ಪೂರ್ವವ ನಿಮ್ಮ ಮಾಮ ಸೂರಿ ಜೊತೆ ಹೋಗಿ ಮಾತಾಡಿ ಹಿಂಗೆ ಪದ್ದವ ಉಪವಾಸ ಮಾಡ್ತಾವ್ರೆ, ನೀವಿಬ್ರು ಮನೆ ಬಂದ್ರೆಲ್ಲ ಸರೋಯ್ತದೆ ಅಂತ ಹೇಳಿ ಕರ್ಕೊಂಬೋದು. ನೀನು ಅವರಿಬ್ಬರ ಹತ್ರ ಮಾತಾಡಿ ಅವರಿಬ್ಬರು ಕರ್ಕೊಂಬಂದು ಮನೆಗೆ ಬಿಟ್ಬಿಟ್ರೆ ನಿನ್ನಲ್ಲಿ ಯಾವುದೇ ಕಪಟ ಇಲ್ಲ ಅಂತ ನಾನು ತಿಳ್ಕೊತೀನಿ. ಅವ್ರನ್ನ ಕರ್ಕೊಂಬರ್ದೇ ಇದ್ರೆ ನಾನು ಸುಮ್ಕಿರಕ್ಕಿಲ್ಲ. ಹೊರಟಾಗು, ಪಂಡು ಒಂದೇ. ಲಕ್ಕುಮಿ, ಈ ಅಸ್ತ್ರ ವರ್ಕ್ ಮಾಡ್ತದೆ ಅಂತ ಕಾಣ್ತದೆ. ಎಷ್ಟೆಷ್ಟು ಕೋಟಿ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅನ್ನೋ ಎಲ್ಲ ಡೀಟೇಲ್ಸ್ನು ಹೇಳುತ್ತೆ. ಸೂರ್ಯ ಅವರೇ, ನಿಮಗೆ ನನ್ನ ಈ ಮಾಹಿತಿಯಿಂದ ಏನಾದರೂ ಉಪಯೋಗ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಾ?